ಇವರು ಅಷ್ಟೇ ನಮ್ಮ ಅತ್ತೆ ಮಕ್ಕಳೇ ಗಾಯ್ಸ್. ನಮ್ಮ ಅಮ್ಮನ ಮದುವೆ ಟೈಮಲ್ಲಿ ಇಷ್ಟು ಶುದ್ಧ ಅವ್ರೆ, ನಾವೇನು ಮಾಡೋಣ ನೋಡಿ. ಇವರೆಲ್ಲ ಒಂದು ಡ್ರೆಸ್ ಆದರೆ ನಂದೇ ಒಂದು ಡ್ರೆಸ್ಸು. ಒಂದು ಒಳ್ಳೆ ಮೆಮೊರಿ ಇದು ಸ್ಕೂಲ್ ಲೈಫಲ್ಲಿ ನನಗೆ ಗಾಯ್ಸ್. ಇವರು ರೇಖಾ, ಆಮೇಲೆ ಚೈತ್ರ, ಸುಷ್ಮಾ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇದು ಬರೀ ಜಸ್ಟ್ ಒಂದು ರ್ಯಾಂಡಮ್ ಬ್ಲಾಗು, ಡೈಲಿ ಬ್ಲಾಗ್ಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ ಏನು ಅನ್ನೋದನ್ನ ಒಂದು ಟ್ರಯಲ್ ನೋಡೋಣ ಅಂತ ಇವತ್ತು. ಸದ್ಯಕ್ಕೆ ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಜಿಮ್ಗೆ ಒಂದು ಕಂಟಿನ್ಯೂ ಮಾಡ್ತೀನಿ. ಈಗ ಜಿಮ್ಮಲ್ಲೇ. ಸೊ ಇವಾಗ ನನ್ನ ಪಾರ್ಟ್ನರ್ಗೋಸ್ಕರ ವೆಯ್ಟ್ ಮಾಡಬೇಕು. ನನ್ನ ಪಾರ್ಟ್ನರ್ ಬಂದಮೇಲೆ ಯಾರು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನನ್ನ ಪಾರ್ಟ್ನರ್ ಬಂದು ರಾಕೇಶ್ ಅವರು ನೋಡಿ, ಇವಾಗ ಬಂದಿದ್ದಾರೆ. ನಮ್ಮ ಬಂದು ಅರ್ಧ ಗಂಟೆ ಆದಮೇಲೆ ಬಂದವ್ರೆ. ಸೊ ಇವಾಗ ವರ್ಕೌಟ್ ಮುಗಿಸ್ಕೊಂಡು ಮುಂದೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಗೈಸ್ ಇವಾಗ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮಿಕ್ಕಿದ್ದು ಮನೆಗೆ ಬಂದರೆ ಕಂಟಿನ್ಯೂ ಮಾಡ್ತೀವಿ ಬನ್ನಿ ಗೈಸ್. ಇವಾಗ ಜಸ್ಟು ಮನೆಗೆ ಬಂದೆ. ಸೊ ಇವಾಗ ತಿಂಡಿ ಮಾಡಿ ಸ್ವಲ್ಪ ಮಲ್ಕೊಬೇಕು. ನೈಟ್ ಶೂಟ್ ಮಾಡ್ಕೊಂಡು ಬಂದಿರೋದ್ರಿಂದ ಮಲ್ಕೊಳ್ಳೇಬೇಕಲ್ಲ. ಸೊ ಮಲ್ಕೊಂಡು ಎದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವತ್ತಿನ ನಾಷ್ಟ ಬಂದು ಪಲಾವ್. ಎದ್ಮೇಲೆ ಇದೊಂದು ಹಳೆ ಆಲ್ಬಮ್ ಸಿಕ್ತು ನನಗೆ. ಹಳೆ ಆಲ್ಬಮ್ ಅಂದರೆ ನಮ್ಮ ಮಮ್ಮಿ ಮದುವೆದು. ಅದರಲ್ಲಿ ತುಂಬ ಫೋಟೋಸ್ ಇದ್ದಾವೆ. ಸೊ ಅದನ್ನು ನೋಡೋಣ ಬನ್ನಿ. ಅಂದರೆ ಡೈಲಿ ಬ್ಲಾಗಲ್ಲಿ ಕಂಟೆಂಟ್ ಬೇಕಲ್ಲ, ನನಗೂ ಗೊತ್ತಿಲ್ಲ ಏನು ಕಂಟೆಂಟ್ ಕೊಡಬೇಕು ಅಂತ. ಗೈಸ್ ಫಸ್ಟು ಬಂದು ನೋಡಿ ನಮ್ಮಪ್ಪ, ಆಮೇಲೆ ನಮ್ಮ ಮಮ್ಮಿ ನೋಡಿ ಅವಾಗ ಹೆಂಗಿದ್ರು. ಗೈಸ್ ಇದು ನಮ್ಮ ಮಮ್ಮಿ ಡ್ಯಾಡಿ ಮದುವೆ ಆಲ್ಬಂಬು ನೋಡಿ. ಅವಾಗ ಮನೇಲೇ ಮಾಡಿದ್ದಂತೆ ಮದುವೆ ಫುಲ್ಲು. ಇವಾಗೆಲ್ಲ ಚೌಟ್ರಿ. ಅವಾಗೆಲ್ಲ ನಮ್ಮ ಅಮ್ಮನ ಮನೆ ಮುಂದೆನೇ ಕಳಿಸ್ಬಿಟ್ಟಾರೆ ಮದುವೆ ಮಾಡಿ. ಅಯ್ಯೋ ನಮ್ಮ ನನ್ನ ಮಗಳ ಪುಷ್ಪತ್ತೆ ಮಾಮ ಅಂದರೆ ನಮ್ಮ ಮಾಮ. ಗೈಸ್ ಆಮೇಲೆ ನೋಡಿ ನಮ್ಮ ಮಮ್ಮಿ ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ಮೆಹಂದಿ ನೋಡಿ ಗೈಸ್. ನಮ್ಮ ಜೊತೆ ಕೋ ಆ್ಯಂಕರ್ ಆಗಿ ಇಲ್ಲಿ ಚಂದನ ಕೂತಿದ್ದಾರೆ. ಸೊ ಇದೆಲ್ಲ ನಮ್ಮ ಮಮ್ಮಿದು ನೋಡಿ. ಅವಾಗೆಲ್ಲ ಒಂಥರ ಮನೇಲೇ ಮಾಡಿರೋದೆಲ್ಲ ಫುಲ್ಲು ಮದುವೆ ಎಲ್ಲ. ಅದೇ ಇಲ್ಲಿ ಅಂಥದ್ದು ಫುಲ್ಲು ಎಲ್ಲ ನೋಡಬೇಕು ಅಂದರೆ ನೀವು ಒಂದು ಎಪಿಸೋಡೇ ಮಾಡಬೇಕಾಗತ್ತೆ ನಾನು. ಬಟ್ ಅವಾಗ ಇರಿ ಯಾರ್ಯಾರು ಹೆಂಗಿದ್ರು ಅನ್ನೋದಕ್ಕೆ ನೋಡಿ. ಇವರು ನಮ್ಮ ಕಾಳಮ್ಮಜ್ಜಿ, ಅವ್ರು ಯಾರೋ ಗೊತ್ತಿಲ್ಲ ನನಗೆ. ಅವ್ರು ಯಾರೋ ಗೊತ್ತಿಲ್ಲ ಬಿಡಿ. ಇವರು ನಮ್ಮ ಚಿಕ್ಕಪ್ಪ. ಇದು ಯಾರು? ಸುಷ್ಮಾ ಅನ್ಸುತ್ತೆ. ಸುಷ್ಮಾನ ರೂಪನೂ ಗೊತ್ತಿಲ್ಲ ಗೈಸ್. ಇದು ಸುಷ್ಮಾ. ಕೃಷ್ಣ ಅಂತನೋ ರೂಪ ಅಂತನೋ. ಗೈಸ್ ಇದು ನಮ್ಮ ಮಮ್ಮಿ ವಿಗ್ಗೇನೂ ಹಾಕಿಲ್ಲ, ಅಷ್ಟುದ್ದ ಫುಲ್ ಜಡೆ ಇತ್ತಂತ ಅವಾಗ. ಇವಾಗ ಇಷ್ಟೇ ಶೂಟ್ ಆಗ್ಬಿಟ್ಟೈತಿ.
ಗೈಸ್ ಇವರು ರೇಖಾ, ಆಮೇಲೆ ಚೈತ್ರ, ಸುಷ್ಮಾ, ಇಷ್ಟು ಶುದ್ಧ ಅವರೇ ಗೈಸ್ ಆಲೇನೆ ನಮ್ಮ ಅತ್ತೆ ಮಕ್ಕಳು. ಅಷ್ಟು ಶುದ್ಧ ನಮ್ಮ ಅಮ್ಮನ ಮದುವೆ ಟೈಮಲ್ಲೇ ಶುದ್ಧ ಅವರೇ ಇಲ್ಲಿ. ಆಮೇಲೆ ಇವರು ದೇವರ ಜನ ಅಮ್ಮನ ಅಂದಿರು. ಇವರು ದೊಡ್ಡಣ್ಣ, ಇವರು ಚಂದ್ರಮಾವ, ರಮೇಶ್ ಮಾವ, ಇದು ಕುಮಾರ್ ಮಾವ, ಇದು ನಮ್ಮ ನೆಲಮಂಗಲದ ಮಾಮ ಚಿಂಗ್ರೈ ಮಾಮ. ಗೈಸ್ ನಮ್ಮ ಡ್ಯಾಡಿ ನೋಡಿ ಅವಾಗ ಹಿಂಗಿದ್ದಾರೆ ಎಲ್ಲ. ನಮ್ಮ ಡ್ಯಾಡಿ ಕೆಲ್ಸಕ್ಕೆ ಹೋಗ್ತಿದ್ದಾರಲ್ಲ, ಹಳೆ ಕೊಲೀಗ್ಸ್ ಇವರೆಲ್ಲ. ಇವರೆಲ್ಲ ನೋಡಿ ನೋಡಿ ನೋಡಿ. ಈ ಹುಡುಗ ಯಾರು ಅಂತ ಗೆಸ್ ಮಾಡಿ. ನಮ್ಮಣ್ಣ. ಮೋಸ್ಟ್ಲಿ ಇದು ನಾನು 3 years ಇರಬೇಕಾದ್ರೆ ತೊಗೊಂಡಿರೋ ಫೋಟೋ ಅನಿಸುತ್ತೆ. ಗೈಸ್ ಇಲ್ಲೊಂದು ಫೋಟೋ ಇದೆ ನೋಡಿ. ಆ್ಯಂಡ್ ದಿಸ್ ಫೋಟೋ ಗೈಸ್, ದಿಸ್ ಈಸ್ ತೇಜು, ದಿಸ್ ಈಸ್ ಲತಕ್ಕ, ದಿಸ್ ಈಸ್ ವೀನು. ನೋಡಿ ಅಲ್ಲೇ ಇವರು ಅಷ್ಟೇ ನಮ್ಮ ಅತ್ತೆ ಮಕ್ಕಳೇ ಗೈಸ್. ನಮ್ಮ ಅಮ್ಮನ ಮದುವೆ ಟೈಮಲ್ಲಿ ಇಷ್ಟು ಶುದ್ಧ ಅವರೇ. ನಾವೇನು ಮಾಡೋಣ ಇಲ್ಲ. ನಮ್ಮ ಡ್ಯಾಡಿ ಆಫೀಸ್ ಕೊಲೀಗ್ಸ್. ಆ್ಯಂಡ್ ನಾನು ಎಂಥ ಗ್ರೇಟ್ ಸ್ಪೋರ್ಟ್ಸ್ಮ್ಯಾನ್ ಅಂದರೆ ಸ್ಕೂಲಲ್ಲಿ ಪ್ರತಿ ವರ್ಷವೂ ಏನಾರ ಒಂದು ಅವಾರ್ಡ್ ಫಿಕ್ಸು ಗೈಸ್. ನೋಡಿ ಏನು ಸ್ಮಾರ್ಟ್ ಆಗಿದ್ದೀನಿ ತಾನೇ ಅವಾಗ. ಇವರು ನಮ್ಮ ಹೆಡ್ ಮಾಸ್ಟರ್, ಪ್ರಿನ್ಸಿಪಲ್, ಆಮೇಲೆ ನಮ್ಮ ಮಂತೇಶ್ ಸರ್, ಇವರು ಗುರುರಾಜ್ ಸರ್, ಆ್ಯಂಡ್ ಇವರೆಲ್ಲ ನನ್ನ ಫ್ರೆಂಡ್ಸ್. ನೋಡಿ ಇದು ಚಂದನ, ಆಮೇಲೆ ಅವ್ರ ಫ್ರೆಂಡ್ ನಿಧಿಶ್ರೀ, ಆಮೇಲೆ ಇದು ಸ್ನೇಹ, ಇವನು ಸೃಜನ್, ಮಂಜುನಾಥ್, ಆಮೇಲೆ ಇವನು ಸಿದ್ಧಾರ್ಥ್, ಚಿರಾಗು, ಇವನು ಯೋಗಿ. ನೋಡಿ ಇವರೆಲ್ಲ ಅವ್ರ ಫ್ರೆಂಡ್ಸು ಗೈಸ್. ಇದು ಒಂದು ದೊಡ್ಡ ಸ್ಟೋರಿನೇ ಇದೆ. ಇದು ಯಾವ ಸಾಂಗ್ ಅಂದರೆ ದೊಡ್ಡವರೆಲ್ಲ ಚಿಕ್ಕವರೆಲ್ಲ, ಒಳ್ಳೆ ಮೆಮೊರಿ ಸಾಂಗ್. ಇದು ಮಾತ್ರ ನನಗೆ ಏನು ಅಂತಂದರೆ ದೊಡ್ಡವರೆಲ್ಲ ಚಿಕ್ಕವರೆಲ್ಲ ಸಾಂಗು ಡ್ಯಾನ್ಸ್ ಆಡಬೇಕಾಗಿತ್ತು. ಸೊ ನಂದು ಇದ್ರ ಹಿಂದೆ ಒಂದು ಪರ್ಫಾರ್ಮೆನ್ಸ್ ಇತ್ತು. ಅದು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿಬಿಟ್ಟಿದ್ರು. ಆ್ಯಕ್ಚುಲಿ ನಾನು ರೆಡಿ ಆಗೋದಕ್ಕೆ ನನ್ನ ಬಟ್ಟೆನ ಯಾರೋ ಬೇರೆಯವ್ರು ಹಾಕೊಂಬಿಟ್ಟಿದ್ದಾರೆ. ಆ್ಯಂಡ್ ನನಗೆ ಬಟ್ಟೆನೇ ಇಲ್ಲ, ಅಂದರೆ ಈ ಪರ್ಫಾರ್ಮೆನ್ಸಿಗೆ ಸೂಟ್ ಆಗೋ ಥರ ಇಲ್ಲ. ಅದನ್ನು ನಾನು ಯಾವುದೋ ಬೇರೆ ಇದನ್ನು ಹಾಕ್ಕೊಂಡು ಮಾಡಿದ್ದು. ಅದಕ್ಕೆ ನೋಡಿ ಇವರೆಲ್ಲ ಒಂದು ಡ್ರೆಸ್ ಆದರೆ ನನ್ನದೇ ಒಂದು ಡ್ರೆಸ್ಸು. ಒಂದು ಒಳ್ಳೆ ಮೆಮೊರಿ ಇದು ಸ್ಕೂಲ್ ಲೈಫಲ್ಲಿ ನನಗೆ. ಆ್ಯಂಡ್ ನೋಡಿ ಇದು ಅಷ್ಟೇ, ಎಷ್ಟು ವೈಟಿಗಿದ್ದೀನಲ್ಲ. ದಿಸ್ ಈಸ್ ಶಿಲ್ಪಾ, ದಿಸ್ ಈಸ್ ಹೆಸರು ಮರ್ತೋಗ್ಬಿಟ್ಟೈತೆ ಗಾಯ್ಸ್ ಅವಳದು. ಇದು ಮಾತ್ರ ಶಿಲ್ಪ, ಅಂದರೆ ನನ್ನ ಕ್ಲೋಸ್ ಫ್ರೆಂಡು. ಆ್ಯಂಡ್ ಇದು ಹುಡುಗರು ನೋಡಿ. ಇದು ಯಾವ ಸಾಂಗ್ ಗೆಸ್ ಮಾಡಿ ಗಾಯ್ಸ್? ಸುದೀಪ್ತು ನೋಡಿ. ಇದು 2007 ಇಲ್ಲಿ ನಾನು ಇಲ್ಲಿ. ಇದು ನನ್ನ ಫ್ರೆಂಡ್ ಸಂಜಯ್, ದಿಸ್ ಈಸ್ ಚಂದನ್ ನನ್ನ ಫ್ರೆಂಡು, ಆ್ಯಂಡ್ ದಿಸ್ ಈಸ್ ಯಾರಪ್ಪ ಇದು? ಇವರು ಕ್ಲಾಸ್ಮೇಟ್ ಅಲ್ವಾ ಇವರು? ಇವನು ಪ್ರದೀಪನ್ ಕ್ಲಾಸ್ಮೇಟು. ಬಟ್ ಇವನು ಕುಂದನ್ನು, ಚಂದನ್ನು, ಸಂಜಯ್, ಇವ್ರು 3 ಜನ ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸು ಗೈಸ್. ಇದು ಚಂದು ಕ್ಲಾಸ್ ಫ್ರೆಂಡ್ಸು. ಆ್ಯಂಡ್ ನೋಡಿ ನಾವು ಆವಾಗಲೇ ಹಂಗೆ ಇವಾಗ ಕೇಳಬೇಕಾ? ನೋಡಿ ಗೈಸ್ ಅಮೂಲ್ ಬೇಬಿನ. ಇದಕ್ಕೆ ಇವಳು ಹೇರ್ ಸ್ಟೈಲ್ಗೆ ನನ್ನ ಫ್ರೆಂಡು ಚಂದನ್ ಇದ್ದಾನಲ್ಲ, ಅವನೊಂದು ಸಾಂಗ್ ಹೇಳ್ತಾ ಇದ್ದ, ಬಾಫ್ ಕಟ್ ಲೇಡಿ ಅಂತ ಒಂದು ಸಾಂಗ್ ಹೇಳ್ತಾ ಇದ್ದ. ಆ್ಯಂಡ್ ದಿಸ್ ಈಸ್ ನಮ್ಮ ಪಾರ್ವತವ್ವ, ಅಂದರೆ ನಮ್ಮ ಡ್ಯಾಡಿ ಮಮ್ಮಿ. ಇದು ಅಲ್ಲೇ ಒಂದು 8 years ಬ್ಯಾಕ್ ತೆಗೆದಿರೋ ಫೋಟೋ ಅನಿಸುತ್ತೆ. 10 years ಬ್ಯಾಕ್. 10 year ಬ್ಯಾಕ್. ಗೈಸ್ ಇಲ್ಲಿಗೆ ಈ ಒಂದು ಆಲ್ಬಮ್ನ ಏನು ಮಾಡ್ತಾಯಿದ್ದೀನಿ ಅಂದರೆ ಇನ್ನೂ ಇದ್ದಾವೆ ಬಟ್ ನಾನು ಯಾವ್ದು ಒಳ್ಳೆ ಮೆಮೊರೀಸ್ ಅಂತನೋ ಮೆಮೊರೀಸ್ ಥರ ಇರೋದನ್ನ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ. ಗೈಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್ ಸಿ ಯು.